ಮೈಸೂರಲ್ಲಿ ಎಲ್ಲರೂ ವೈಟ್ ಮಟನ್ ಪಲಾವ್ನ ಟ್ರೈ ಮಾಡೇ ಇರ್ತೀರಾ. ಆದರೆ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಸಿಗೋ ವೈಟ್ ಮಶ್ರೂಮ್ ಪಲಾವ್ನ ನೀವು ಟ್ರೈ ಮಾಡಲೇಬೇಕು. ಬರೀ ಟ್ರೈ ಮಾಡೋದಲ್ಲದೆ ಒಂದು ಪ್ರೊಸೀಜರ್ ಇದೆ ತಿನ್ನೋದಕ್ಕೆ, ಅದನ್ನ ಏನಂತ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಸಿಗೋ ಸ್ಯಾಂಡ್ವಿಚ್ ಮತ್ತೆ ಎಗ್ ರೈಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಗುಬ್ಲಾಳದಲ್ಲಿ ಸಿಕ್ಕಾಪಟ್ಟೆ ಸದ್ ಮಾಡಿದಂತ ಘಮ ಘಮ ಎಗ್ ರೈಸ್ ಮಶ್ರೂಮ್ ಪಲಾವ್ ಇವಾಗ ನಮ್ಮ ಕುಮಾರಸ್ವಾಮಿ ಲೇಔಟ್ಗೆ ಕಾಲಿಟ್ಟಿದೆ. ಸೊ ಅಲ್ಲಿಂದ ಇಲ್ಲಿಗೆ ರಿಲೋಕೇಟ್ ಆಗಿದ್ದಾರೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಈ ಶ್ರಾವಣ ಮಾಸಕ್ಕೆ ಒಂದೊಳ್ಳೆ ಮಶ್ರೂಮ್ ಪಲಾವ್, ಮಶ್ರೂಮ್ ಪೆಪ್ಪರ್ ಡ್ರೈ ಎಲ್ಲ ಟ್ರೈ ಮಾಡಬೇಕಂದ್ರೆ ಈ ಜಾಗ ವಿಸಿಟ್ ಮಾಡಬೇಕು. ನಾನಂತೂ ಮೊದಲಿಗೆ ಈ ಕಾಂಬೋನ ತಗೊಂಡೆ. 140 ರೂಪೀಸ್ ಹಂಗೆ ಚಾರ್ಜ್ ಮಾಡ್ತಾರೆ ಫುಲ್ ಕಾಂಬೋಗೆ. ಗರಿಗರಿಯಾಗಿರೋ ಮಶ್ರೂಮ್ ಕಬಾಬ್ ಅಂತೂ ಸಕ್ಕತ್ತಾಗಿತ್ತು. ಇನ್ನು ಎಲ್ಲ ಕಡೆ ಮಶ್ರೂಮ್ ಪೀಸಸ್ ನ ಫ್ರೈ ಮಾಡ್ಬಿಟ್ಟು ಪೆಪ್ಪರ್ ಫ್ರೈ ಮಾಡ್ಕೊಟ್ರೆ, ಇಲ್ಲಿ ಹಾಗೆ ಹಾಕ್ಬಿಟ್ಟು ಪೆಪ್ಪರ್ ಜೊತೆ ಚೆನ್ನಾಗಿ ಟಾಸ್ ಮಾಡ್ಬಿಟ್ಟು ಕೊಟ್ಟಿದ್ರು. ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ಈ ಮಶ್ರೂಮ್ ಪಲಾವ್ ಮೇಲೆ ಒಂದ್ ಸ್ವಲ್ಪ ನಿಂಬೆ ರಸ ಇಟ್ಕೊಂಡು ಟ್ರೈ ಮಾಡಿ ನೋಡಿ. ಅಬ್ಬಬ್ಬ ಫ್ಲೇವರ್ಗೆ ಫಿದಾಬಿಟ್ಟೆ ಗುರು. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಡೇ 1 ಇಂದ ಇವತ್ತವರೆಗೂ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ಸ್ ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಆರ್ಡರ್ ಮಾಡಿದ್ದೆ ಎಗ್ ಬ್ರೆಡ್ ಮಶ್ರೂಮ್ ಚೀಸ್ ಸ್ಯಾಂಡ್ವಿಚ್ ಅಂದ್ಬಿಟ್ಟು. ಹೆಸರು ಎಷ್ಟು ಉದ್ದ ಇದೆ ಅಂದ್ಮೇಲೆ ಡಿಶ್ ಅಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಇರುತ್ತೆ. ಒಬ್ರು ಈ ಫುಲ್ ಸ್ಯಾಂಡ್ವಿಚ್ ತಿಂದ್ರೆ ಪಕ್ಕ ಹೊಟ್ಟೆ ತುಂಬೋದಂತೂ ಗ್ಯಾರಂಟಿ. ಅದಾದ್ಮೇಲೆ ಘಮ ಘಮ ಎಗ್ ರೈಸ್ ಬಂದ್ಮೇಲೆ ಘಮ ಘಮ ಫ್ಲೇವರ್ ಎಗ್ ರೈಸ್ ಟ್ರೈ ಮಾಡಿಲ್ಲ ಅಂದ್ರೆ ಹೇಗೆ ಅನ್ಬಿಟ್ಟು ಒಂದು ಹಾಫ್ ಪ್ಲೇಟ್ ಎಗ್ ರೈಸ್ ನ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದೆರಡು ಐಟಮ್ಸ್ ಕೂಡ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ನಾವು ಟ್ರೈ ಮಾಡಿದ್ದೆ ಎಗ್ ಬೋಂಡ್ ಅನ್ಬಿಟ್ಟು. ಹೊರಗಡೆ ಟೆಕ್ಸ್ಚರ್ ಅಂತೂ ಬಹಳ ಕ್ರಿಸ್ಪಿ ಆಗಿತ್ತು, ನೋಡ್ತಾ ಇದ್ರೆ ಟೆಂಪ್ಟಿಂಗ್ ಆಗಿತ್ತು. ತಿಂದ್ಮೇಲೆ ನಮ್ಮ ಚೈನಾ ಅವರು ಅಂತೂ ಫುಲ್ ಫಿದಾ ಬಿಟ್ರು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ಎಗ್ ಬ್ರೆಡ್ ಮಶ್ರೂಮ್ ಚೀಸ್ ಸ್ಯಾಂಡ್ವಿಚ್ ಅನ್ಬಿಟ್ಟು. ಇದಂತೂ ಲೋಡೆಡ್ ಆಗಿರುತ್ತೆ, ಒಂದ್ ಸ್ವಲ್ಪ ನಾಟಿ ಟಚ್ ಕೂಡ ಸಿಗ್ತಾ ಇರುತ್ತೆ. ಟೇಸ್ಟ್ ವೈಸ್ ಅಂತೂ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು, ಪಕ್ಕಾ ಹೊಟ್ಟೆ ತುಂಬೋಗುತ್ತೆ. ಕೊನೆಯದಾಗಿ ಒಂದ್ ಒಳ್ಳೆ ಘಮ ಘಮ ಎಗ್ ರೈಸ್ ಇಂದ ಎಂಡ್ ಮಾಡಿದ್ವಿ. ಶ್ರಾವಣ ಅಂತ ನೋಡ್ತಾ ಇದ್ರೆ ಮಶ್ರೂಮ್ ಪಲಾವ್ನ ಟ್ರೈ ಮಾಡಿ, ಇಲ್ಲ ಅಂದ್ರೆ ಘಮ ಘಮ ಎಗ್ ರೈಸ್ ನ ಟ್ರೈ ಮಾಡಿ. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ.